ಹೆಜ್ಜೆ ಹಾಕ್ತಾ ಹಾಕ್ತಾ ಗೆಳೆಯ ಗೆಳತಿಯರೊಂದಿಗೆ ಮಜ್ಜವಾಗಿ ನಗ್ತಾ ನಗ್ತಾ ಸಾಗ್ತಾ ಇರೋ ಈ ಪಯಣ ಎಷ್ಟು ಚಂದ. ಪ್ರಾರ್ಥಿಸ್ತಾ ಗುರುಗಳ ಮಾತುಗಳನ್ನ ಪಾಲಿಸ್ತಾ ನೀತಿ ನುಡಿಗಳನ್ನ ಆಲಿಸ್ತಾ ಇರೋ ಅಂದಿನ ದಿನಗಳು ಎಷ್ಟು ಖುಷಿ ಕೊಡ್ತಾ ಇದ್ವು. ಸಾಲಾಗಿ ಶಿಸ್ತಾಗಿ ನಿಲ್ಲುವಂತೆ ಹೇಳುವ ಗುರುಗಳ ಆ ಮಾತು ಜೀವನದಲ್ಲಿ ಯಾವತ್ತೂ ಶಿಸ್ತಾಗೇ ಇರಬೇಕು ಅನ್ನೋದನ್ನ ಕಲಿಸಿದಂತಿದ್ವು. ಪ್ರಾರ್ಥನೆಯಿಂದ ಶಿಸ್ತು ಅನ್ನೋದು ಬಾಲ್ಯದಲ್ಲಿ ಅದ್ಯಾಕೋ ಏನೋ ಬೇಗ ಅರ್ಥ ಆಗಲೇ ಇಲ್ಲ. ಈಗ ಅರ್ಥ ಆದರೂ ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದ ಹಾಗೆ ಗುರುಗಳ ನಕ್ರೆ ಅದನ್ನು ನೋಡೋದೇ ನಮಗೊಂದು ಹಬ್ಬ. ಈ ಬಾಲ್ಯವೇ ಹಾಗೆ, ಮುಗ್ಧ ಮನಸ್ಸು, ಎಲ್ಲದಕ್ಕೂ ಖುಷಿ ಕೊಡೋ ವಯಸ್ಸು. ಪೆನ್ನು ಪೇಪರ್ ಜೊತೆ ಗೆಳೆತನ ಎಷ್ಟು ಚಂದ ಅದು. ತರಗತಿ ಕೊಠಡಿಗಳ ಕೊರತೆಯಿಂದ ಗಿಡದ ಕೆಳಗೆ ಕುಳಿತು ಗುರುಗಳ ಅಕ್ಕರೆಯಿಂದ ಕೊಡೋ ಅಕ್ಕರವನ್ನು ಕಲಿತ ದಿನಗಳು ಅದೆಷ್ಟೋ ಏನು. ನೆನಪಾದರೆ ಈಗಲೂ ಮನಸ್ಸಿಗೆ ಮುದ ನೀಡುತ್ತೆ, ಭಾವ ಪ್ರೀತಿಯಿಂದ ಹದವಾಗುತ್ತೆ. ಇದಕ್ಕೆ ಹೇಳಿರಬೇಕು, ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಅಂತ. ನಾವೆಲ್ಲ ಆಡುತ್ತಾ ಹಾಡುತ್ತಾ ಓಡುತ್ತಾ ಓದುತ್ತಾ ಬೀಳುತ್ತಾ ಏಳುತ್ತಾ ನಗ್ತಾ ಅಳ್ತಾ ಇದ್ದ ದಿನಗಳು. ಅಂತೂ ಇಷ್ಟು ದಿನಗಳ ನಂತರವಾದರೂ ಎಲ್ಲರೂ ಮತ್ತೆ ಒಂದಾಗಿ ಪ್ರೀತಿಯಿಂದ ಚೆಂದಾಗಿ ಮತ್ತೆ ಶಾಲೆಗೆ ಬರ್ತಾ ಇದ್ದೀವಿ. ಈ ಖುಷಿ ನಡುವೆ ಅರಳುವ ಮುನ್ನ ಬಾಡಿ ಹೋಗಿರುವ ನಮ್ಮನ್ನೆಲ್ಲ ಅಗಲಿ ಅದು ದೂರದಲ್ಲೆಲ್ಲೋ ನಿಂತು ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡುತ್ತಿರುವ ನಮ್ಮ ಕೆಲವು ಗೆಳೆಯ ಗೆಳತಿಯರ ನೆನಪಿನೊಂದಿಗೆ ಭಾರವಾದ ಮನಸ್ಸಿನೊಂದಿಗೆ ಬರ್ತಾ ಇದ್ದೀವಿ. ಬಂದಾಗ ಎಲ್ಲರೂ ಬಾಲ್ಯವ ನೆನೆದೊಮ್ಮೆ ಮುಕ್ತವಾಗಿ ನಕ್ಕು ಬಿಡುವ, ನಗುವಿನ ಅಲೆಯಲ್ಲಿ ನಮ್ಮ ಈಗಿನ ಧಾವಂತವ ತೇಲಿ ಬಿಡುವ. ನಮ್ಮ ನಗುವಿನ ಗಮಲು ಕಲಿತ ಶಾಲೆ, ಆಡಿ ಓಡಿದ ಮೈದಾನ ಎಲ್ಲೆಡೆ ಹರಡಲಿ. ನಮ್ಮ ಪ್ರೀತಿ ಅಭಿಮಾನಕ್ಕೆ ಜಗವೇ ಬಾಗಲಿ. ಅಕ್ಷರ ಪ್ರೀತಿ ನಮ್ಮೆದೆಯಲ್ಲಿ ಸದಾ ತೂಗಲಿ. ಬನ್ನಿ ಹಾಗಾದರೆ ಮಾಡುವ ಗುರುವಂದನ, ಅದರೊಂದಿಗೆ ನಮ್ಮ ಸ್ನೇಹ ಸಮ್ಮಿಲನ.